ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಿಮ್ಗೆ ನನ್ನ ಬಗ್ಗೆ ಹೆಂಗ್ ಗೊತ್ತು? ಸುಬ್ಬು ಅವರು ಈ ಮನೆಯಲ್ಲಿ ಯಾರ್ಯಾರು ಇದ್ದಾರೆ ಅನ್ನೋವಾಗ ಎಲ್ರ ಬಗ್ಗೆನೂ ತಿಳಿಸ್ಕೊಟ್ಟಿದ್ದಾರೆ, ಹಾಗಾಗಿ ಗೊತ್ತಾಯ್ತು. ಸರಿ ಸರಿ, ನಿಮ್ಗೆ ಏನೇ ಬೇಕಿದ್ರು ನನ್ನ ಕೇಳಿ, ನಾನು ಮಾಡ್ಕೊಡ್ತೀನಿ. ಪರವಾಗಿಲ್ಲ. ಈಗ ಮೊದಲು ಅವರು ಹಾಲು ಕಾಯಿಸ್ಬೇಕು. ಹಾಲು ಕಾಯಿಸ್ಬೇಕಾ? ನಾನು ಈಗಾಗಲೇ ಕಾಯಿಸಿಟ್ಟಿವ್ನಿ. ಅದಾಗಲ್ಲ ಸಾವಿತ್ರಿ, ಇವರು ನ್ಯೂಟ್ರಿಷನಿಸ್ಟ್ ಅಲ್ವಾ, ಅಂದ್ರೆ ಇವ್ರಿಗೆ ಯಾವ ತರ ಬೇಕೋ ಆ ತರನೇ ಮಾಡ್ಬೇಕು. ಅದೆಲ್ಲ ನಿನಗೆ ಗೊತ್ತಾಗಲ್ಲ. ಹಾಲಿನ ಪ್ಯಾಕೆಟ್ ಎಲ್ಲಿದೆ? ಫ್ರಿಜ್ನಾಗ ಐತೆ. ಈ ಹಾಲನ್ನ ನೀವೇ ಕಾಯಿಸ್ಬೇಕು. ಹಾಲು ಉಕ್ಕುವಷ್ಟು ಕಾಯಿಸ್ಬೇಕು. ಅಯ್ಯೋ, ಹಾಲು ಹೋಯ್ತು. ಪರವಾಗಿಲ್ಲ. ನಮ್ ಕಡೆ ಎಲ್ಲ ಹಾಲು ಉಕ್ಕಿದ್ರೆ ತುಂಬಾ ಒಳ್ಳೇದಾಯ್ತದೆ ಅಂತ ಅರ್ಥ. ಅಲ್ವಾ ಈಗ ನಿನ್ಗೆಲ್ಲ ಗೊತ್ತಾಗ್ತಿದೆ ನೋಡು. ಅಂತೂ ಹಾಲು ಉಕ್ಕಿರೋ ಸಮಯ ಎಲ್ಲ ಒಳ್ಳೇದಾಗುತ್ತೆ ಅನ್ಸುತ್ತೆ. ನಾನು ಹತ್ರ ಇರ್ತೀನಿ. ಇದೇನಿದು? ಹಾಲು ಕಾಯಿಸಿದ್ರಿ, ನೀರ್ನಲ್ಲಿ ಟೀ ಮಾಡ್ತಿದ್ರಾ? ಅದು ಮೊದಲನೇ ಸರಿ ಅಡುಗೆ ಮನೆಗೆ ಬಂದಿದ್ನಲ್ಲ, ಹಾಲು ಕಾಯಿಸಿದ್ದು ಶಾಸ್ತ್ರಕ್ಕೆ ಅಂತ. ಆದರೆ ಮಿನಿಸ್ಟರ್ ಸಾಹೇಬ್ರಿಗೆ ಗ್ರೀನ್ ಟೀನೇ ಕೊಡಬೇಕು. ಹಂಗ? ಸರಿ. ಒಟ್ನಲ್ಲಿ ಯಜಮಾನ್ರ ಆರೋಗ್ಯ ಸಂದಕ್ಕಿರ್ಬೇಕು ಅಟ್ಟೆಯ. ಚೆನ್ನಾಗಿರತ್ತೆ. ನಾನಿದ್ದೀನಲ್ಲ, ನೋಡ್ಕೊಳ್ತೀನಿ. ಗ್ರೀನ್ ಟೀ ಸ್ಯಾಶೆ ಎಲ್ಲಿದೆ? ಒಂದು ನಿಮಿಷ. ವಂದನಾ, ಸಾವಿತ್ರಿ, ಟೀ ಕೇಳಿದೆ, ಇನ್ನೂ ಬರಲಿಲ್ವಲ್ಲಮ್ಮ. ನೀವು ಗ್ರೀನ್ ಟೀ ಆಗಲೇ ಕೆಲಸ ಶುರು ಹಚ್ಕೊಂಡ್ಬಿಟ್ರಾ? ಇದು ಸ್ವಲ್ಪ ಕಹಿಯಾಗಿರುತ್ತಲ್ಲ? ಹಾಗೇನಿರಲ್ಲ, ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಚೆನ್ನಾಗಿರತ್ತೆ, ತಗೊಳ್ಳಿ. ಪರವಾಗಿಲ್ಲ, ಇದು ಸಿಹಿಯಾಗೇ ಇದೆ. ನನ್ನ ಕೈಯಾರೆ ಕೊಟ್ನಲ್ವಾ, ಅದಕ್ಕೆ. ಏನಂದ್ರಿ ನೀವು? ಅದು ಗ್ರೀನ್ ಟೀ ಸಿಹಿಯಾಗಿದೆ ಅಲ್ವಾ, ಅದನ್ನೇ ಹೇಳಿದೆ. ನಾನು ಇದಕ್ಕೆ ಜೇನುತುಪ್ಪ ಬೆರೆಸಿದ್ದೀನಿ, ಅದಕ್ಕೆ ಸಿಹಿಯಾಗಿದೆ. ಓ ಹಾಗಂದ್ರ? ಸುರೇಂದ್ರ, ನಾವು ಒಳ್ಳೆ ಮನಸ್ಸಲ್ಲಿ ಏನೇ ತಿಂದು ಕುಡಿದ್ರು ಅದು ಸಿಹಿಯಾಗೇ ಇರುತ್ತೆ. ಇವರು ಬಹಳ ಚೆನ್ನಾಗಿ ಮಾತಾಡ್ತಾರೆ ಕಣ. ಬಾಯಿಗೆ ಬಟ್ಟೆ ಕಟ್ಕೊಂಡಿದ್ರು ಇನ್ನೊಬ್ರು ಬಾಯಿ ಬಿಟ್ಟು ನಗೋಂಗ್ ಮಾತಾಡ್ತಾರೆ. ಅಣ್ಣ, ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಬರೀ ಆಹಾರ ಒಂದೇ ಮುಖ್ಯ ಅಲ್ಲ, ಮನ್ಸು ಮುಖ್ಯ ತಾನೆ. ನನ್ಗನ್ಸುತ್ತೆ ಇವ್ರು ಏನೇ ಕೆಲಸ ಮಾಡಿದ್ರು ಮನಸ್ಫೂರ್ತಿಯಾಗಿ ಮಾಡ್ತಾರೆ ಅಂತ. ಹೌದು, ನಂಗೂ ಇವರು ಸ್ಯಾನೆ ಇಷ್ಟ ಆದ್ರು. ಇನ್ಯಾಕೆ
ನಾನು ವಂದನಕ್ಕ ಇವ್ರು ಮೂವರು ಸೇರ್ಕೊಂಡು ಅಡುಗೆ ಮಾಡ್ತೀವಿ. ಸಾವಿತ್ರಿ, ನೀನ್ ಬೇಕಾದ್ರೆ ಮನೆಯವ್ರಿಗೆಲ್ಲ ಅಡುಗೆ ಮಾಡು, ಆದ್ರೆ ಅಣ್ಣನ್ಗೆ ಇವರೇ ಮಾಡ್ಬೇಕು. ಯಾಕೆ ಹೇಳು? ಅಣ್ಣನ್ಗೆ ಏನ್ ಬೇಕು ಅಂತ ಇವ್ರಿಗೆ ತಾನೇ ಗೊತ್ತಿರುತ್ತೆ. ಸರ್ ತಗೊಳ್ಳಿ. ಏನಿದು? ಮಕಾನ, ಲೋ ಕ್ಯಾಲ್ರಿ. ಅಲ್ಲ, ಕ್ಯಾಲ್ರಿ ಪ್ರೋಟೀನ್ ಎಲ್ಲ ಲೆಕ್ಕ ಹಾಕೊಂಡು ಊಟ ಮಾಡೋಕ್ಕಾಗುತ್ತಾ? ಖಂಡಿತ ಮಾಡಬೇಕಾಗತ್ತೆ ಸರ್. ಇದು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ನಿಮ್ಗೆಷ್ಟು ಉಪ್ಪು ಬೇಕು, ನಿಮ್ಗೆಷ್ಟು ಖಾರ ಬೇಕು ಅನ್ನೋದೆಲ್ಲ ನನಗೆ ಚೆನ್ನಾಗಿ ಗೊತ್ತಿದೆ. ಅದನ್ನೆಲ್ಲ ನೋಡಿಕೊಂಡೇ ಸರಿಯಾಗಿ ಹಾಕಿದ್ದೀನಿ. ಪ್ರಪಂಚ ಬದಲಾಗ್ತಿದೆ, ಜೀವನ ಬದಲಾಗ್ತಿದೆ. ಹಾಗೆ ನಾವು ನಮ್ಮ ಜೀವನ ಶೈಲಿ ಕೂಡ ಬದಲಾಯಿಸ್ಕೊಳ್ಬೇಕು. ಆಗಲೇ ನಮ್ಮ ಆರೋಗ್ಯ ಚೆನ್ನಾಗಿರೋದು. ತಗೊಳ್ಳಿ. ಓಕೆ ಮೇಡಮ್, ನೀವು ಹೇಳಿದ್ಮೇಲೆ ಮುಗೀತು. ನಿಮ್ಮ ಮಾತು ಕೇಳದೇ ಇದ್ರೆ ಇನ್ನು ನನ್ನ ಅಳಿಯ ಸುಮ್ಮನೆ ಬಿಡ್ತಾನಾ? ಸರ್, ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್. ಏನದು? ದಯವಿಟ್ಟು ನೀವು ನನ್ನನ್ನು ಮೇಡಮ್ ಅಂತ ಕರಿಬೇಡಿ. ನೀವು ನನ್ನನ್ನು ಆ ರೀತಿ ಕರೆಯೋದು ನನಗೊಂಥರ ಮುಜುಗರ ಅಂತ ಅನ್ಸುತ್ತೆ. ನೀವು ನನ್ನ ಹೆಸರಿಡದೆ ಕರಿಬೋದು. ಸರಿ, ನಾನು ಇನ್ಮೇಲೆ ಜಾನ್ಕಿ ಅಂತಾನೆ ಕರಿತೀನಿ, ಓಕೆನಾ? ಸರಿ ಸರ್, ಆಗ್ಬೋದು. ಸರ್, ನೀವು ಸ್ನ್ಯಾಕ್ಸ್ ತಿನ್ನೋದಕ್ಕಿಂತ ಮುಂಚೆ ಒಂದ್ಸಾರಿ ನಿಮ್ಮ BP ಚೆಕ್ ಮಾಡಬೇಕು. ಮಾಡಿ, ಅದಕ್ಕೇನಂತೆ. ಸಾರಿ, ನಾನು ಆಮೇಲೆ ನನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದವರು ನೀವು. ನಿಮ್ಮ ಎದೆ ಬಡಿತದಲ್ಲಿ ನಾನೇ ಇದ್ದೀನಿ ಅಂತ ಹೇಳ್ತಾ ಇದ್ದವರು ನೀವು. ಈಗ ಎಷ್ಟೋ ವರ್ಷಗಳಾದ ಮೇಲೆ ಇಷ್ಟು ಹತ್ತಿರದಿಂದ ನನ್ನ ಕಣ್ಗಳನ್ನು ನೋಡ್ತಿದ್ದೀರಾ. ನಿಮಗೆ ಹೀಗೆ ಅನ್ನಿಸ್ಬೋದು ಅಂತ ನನಗೆ ಗೊತ್ತಿತ್ತು. ಈ ಭಾವನೆಗೆ ಹೆಸರೇ ಇಲ್ಲ. ಹೀಗೆಲ್ಲ ಯಾಕೆ ಆಗ್ತಿದೆ ಅಂತ ನಿಮ್ಮ ಮನಸ್ಸಿನಲ್ಲೂ ಪ್ರಶ್ನೆ ಬರುತ್ತೆ. ಶ್ರಾವಣಿ ಸುಬ್ರಹ್ಮಣ್ಯ